ಸೊ ನೋಡ್ರಿ ಗೈಸ್, ಎಲ್ಲರೂ ಮುಖ ನೋಡಿಬಿಟ್ಟು ಈಗ ನೋಡಿ ನಂದು ಈ ನೋಸ್ ಇದೆ. ಈಗ ನಾನು ಏನು ಹೇಳಿದೆ ಅಂದರೆ, ತುಂಬ ಜನರು ಹೇಳ್ತೀನಿ ನನ್ನ ನೋಸ್ ಚೆನ್ನಾಗಿಲ್ಲ, ನನ್ನ ನೋಸ್ ತುಂಬ ಅಂದರೆ ಈಗ ನಾನು ನಿಮಗೆ ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂದು ಈ ನೋಸ್ ಚೆನ್ನಾಗಿಲ್ಲ, ನಂದು ಈ ಚೀಕ್ ಬೋನ್ಸ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಮತ್ತು ನಮ್ಮದು ಐಸ್ ಚೆನ್ನಾಗಿಲ್ಲ. ನಿಮ್ಗೆ ಹಿಂಗೆ ಅನಿಸ್ತದೆ, ನಿಮ್ಮ ಐಗೋಸ್ಕರ ನಿಮ್ಮ ಇಡೀ ಫೇಸ್ ಚೆನ್ನಾಗಿ ಕಾಣ್ತಿಲ್ಲ, ನಿಮ್ಮೊಂದು ನೋಸ್ಗೋಸ್ಕರ ಅಥವಾ ಇಡೀ ಫೇಸ್ ಚೆನ್ನಾಗಿ ಕಾಣಿಸ್ತಿಲ್ಲ, ನಿಮ್ಮ ಲಿಪ್ಸ್ ಚೆನ್ನಾಗಿಲ್ಲ ಅದಕ್ಕೆ ಇಡೀ ಫೇಸ್ ಚೆನ್ನಾಗಿ ಕಾಣಿಸ್ತಿಲ್ಲ. ಇದೊಂದು ಲೈ ಗೈಸ್, ಇದು ನಿಜ ಅಲ್ಲ, ಇದೊಂದು ಸುಳ್ಳು ನಿಮಗೆ ಸೊಸೈಟಿಯಲ್ಲಿ ಬಿಟ್ಟಿದೆ. ನಿಮ್ಮ ಮನೇಲಿ ನಿಮ್ಮ ಇದರಲ್ಲಿ ಕಂಪೇರ್ ಮಾಡ್ತಾರೆ, ನಿಮ್ಮ ನೋಸ್ ಚೆನ್ನಾಗಿಲ್ಲ, ನಿಮ್ಮ ಲಿಪ್ಸ್ ಚೆನ್ನಾಗಿಲ್ಲ, ನಿಮ್ದು ಐ ಸೈಟ್ ಚೆನ್ನಾಗಿಲ್ಲ, ಯಾಕೆ ಅವ್ರು ನಿಮ್ಗೆ ಈ ಥರ ಕಂಪೇರ್ ಮಾಡ್ತಾರೆ ಅಂದರೆ ಅವ್ರಿಗೆ ನಾಲೆಜ್ ಇಲ್ಲ, ಬೇಸಿಕ್ ನಾಲೆಜ್. ಅವ್ರು ಏನು ತಿಳ್ಕೊಳ್ತಾರೆ ಅಂದರೆ ಐಸು ನೋಸು ಇದು ಚೆನ್ನಾಗಿದ್ದಾರೆ, ನಿಮ್ಮ ಮುಖ ಚೆನ್ನಾಗಿ ಕಾಣ್ತಿದೆ. ಇದೊಂದು ತುಂಬ ದೊಡ್ಡ ಲೈ ಗೈಸ್, ಅಂದರೆ ತುಂಬ ದೊಡ್ಡ ಸುಳ್ಳು. ಈ ಸುಳ್ಳನ್ನ ನೀವು ನಂಬೇಡಿ ಗೈಸ್. ಯಾಕೆಂತ ಹೇಳ್ತೀನಿ, ನಿಮ್ಮದು ಬಾಡಿ ಫ್ಯಾಟ್ ಮತ್ತು ನಿಮ್ಮದು ಇದೆಲ್ಲ, ನೀವು ಜಿಮ್ ಮಾಡ್ತೀರಾ, ವರ್ಕೌಟ್ ಮಾಡ್ತೀರಾ, ಕರೆಕ್ಟಾಗಿ ಡಯಟ್ ತಗೊಳ್ತೀರಾ, ಎಲ್ಲ ಕರೆಕ್ಟಾಗಿ ಮಾಡ್ತೀರಾ, ಮತ್ತು ನಿಮ್ಮ ಫೇಸ್ ಫ್ಯಾಟು ಇಲ್ದೋಯ್ತದೆ. ನಿಮ್ಮಲ್ಲಿ ಫೇಸಲ್ಲಿ ಫ್ಯಾಟ್ ಇದ್ದರೆ ಮತ್ತು ಕರೆಕ್ಟ್ ಒಂದು ಶೇಪಿಗೆ ಬರ್ತಿದೆ ಫೇಸ್, ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಚೆನ್ನಾಗಿದ್ದೀರಾ ನೋಡೋಕ್ಕೆ. ನಿಮ್ಮದು ನೋಸು ಪಾಯಿಂಟಲ್ಲಿ ಫಾಲ್ಟ್ ಇಲ್ಲ, ನಿಮ್ಮದು ಐ ಸೈಟು ಫಾಲ್ಟ್ ಇಲ್ಲ, ನಿಮ್ಮದು ಇದು ಸಹ ಫಾಲ್ಟ್ ಇಲ್ಲ, ನಿಮ್ಮ ಲಿಪ್ಸು ಸಹ ಫಾಲ್ಟ್ ಇಲ್ಲ, ನಿಮ್ದು ಎಲ್ಲ ಸರಿ ಇದೆ. ನಿಮ್ಮ ಇಯರು ಸಹ ಫಾಲ್ಟ್ ಇದೆ, ನಿಮ್ಮ ಇಯರ್ ನಿಮ್ಮನ್ನ ಅಗ್ಲಿ ಮಾಡ್ತಿಲ್ಲ ನೋಡೋಕ್ಕೆ ಗೈಸ್. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಿದೆ ನಾನು ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಇನ್ಸೆಕ್ಯೂರ್ ಮಾಡ್ತಾರೆ ಅಂದರೆ, ಯಾಕೆ ನೀವು ಈ ಥರ ಲೈಕ್ ನೀವು ಎಲ್ಲಿ ನೆಂಟ್ರಿಗೆ ಹೋಗ್ತೀರ, ಅವ್ರಿಗೆ ಕಂಪೇರ್ ಮಾಡ್ತೀನಿ, ಮುಖ ಚೆನ್ನಾಗಿಲ್ಲ, ನೋಟ್ಸ್ ಚೆನ್ನಾಗಿಲ್ಲ, ಮುಖದಲ್ಲಿ ಚೆನ್ನಾಗಿ. ಈ ಕಾನ್ಸೆಪ್ಟ್ ಯಾಕೆ ಬರ್ತದೆ ಅಂದರೆ, ನೀವು ನೋಡಿ ಗೈಸ್, ಫಸ್ಟು ನಿಮ್ಮದು ಡಯಟ್ ಹೆಲ್ತಿ ಇರಲ್ಲ, ಏನೋ ಪ್ರಾಬ್ಲಮ್ ಇರ್ತದೆ, ನಿಮ್ಮ ಮುಖ ಊದಿಯೋಗಿರ್ತದೆ, ಕರೆಕ್ಟ್ ಚೆನ್ನಾಗಿ ಕಾಣ್ತಿಲ್ಲ, ಓಕೆ ಒಪ್ಕೊಳ್ವಾ. ಬಟ್ ಇದಕ್ಕೆ ನೀವು ಬ್ಲೇಮ್ ಮಾಡಬಾರ್ದು. ನಿಮ್ಮ ನೋಸ್ಗೋಸ್ಕರ ನಿಮ್ಮ ಇಡೀ ಮುಖ ಆಗಿಬಿಟ್ಟಿದೆ, ಬರೀ ನಿಮ್ಮ ಐಸ್ ಕರೆಕ್ಟಾಗಿಲ್ಲ, ಅದಕ್ಕೆ ನೀನು ಇಡೀ ಮುಖ ಚೆನ್ನಾಗಿ ಕಾಣ್ತಿಲ್ಲ, ಹಂಟರ್ ಬೇಕು ನಮಗೆ, ಹಂಗೆ ನೀವು ಇದು ಲೆಕ್ಕ ಹಾಕ್ಬಾರ್ದು. ಹಂಗೆ ಲೆಕ್ಕ ಹಾಕಿದರೆ ನಿಮ್ಮದು ಫೇಸ್ ಇಂಪ್ರೂವ್ಮೆಂಟ್ ಆಗಲ್ಲ. ಯಾಕೆಂದರೆ ಅದು ಪಾಯಿಂಟೇ ಅಲ್ಲ ಗೈಸ್, ಅದು ಫಾಲ್ಟೇ ಅಲ್ಲ, ನಿಮ್ಮ ಫಾಲ್ಟ್. ಎಲ್ಲರೂ ಚೆನ್ನಾಗಿದ್ದಾರೆ, ಯಾರು ಚೆನ್ನಾಗಿರೋರು ಇಲ್ಲ. ಯಾಕೆ ಚೆನ್ನಾಗಿಲ್ಲ ಅಂದರೆ ಅವ್ರು ಕರೆಕ್ಟಾಗಿ ಡಯಟ್ ಫಾಲೋ ಮಾಡ್ತಿಲ್ಲ, ಅವರು ಕರೆಕ್ಟಾಗಿ ಊಟ ತಿಂತ ಇಲ್ಲ, ಪ್ರೋಟೀನ್ ಇರೋದು, ಮತ್ತು ಜಿಮ್ ಮಾಡ್ತಿಲ್ಲ, ಬರೀ ಆಲಸಾಗಿ ಮನೇಲಿ ಇಡೀ ದಿವಸ ಕೂತ್ಕೊಂಡು ಕಾಲ ಮಾಡ್ತಿದ್ದಾರೆ, ರೀಲ್ಸ್ ಕಾಲೇಜಿಗೆ ಹೋಗೋದು ಬರೋದು ಕೂತ್ಕೊಳ್ಳೋದು ಬಿಟ್ಟರೆ ಏನು ಮಾಡೋದಿಲ್ಲ. ಅವರು ಜಾಬಿಗೆ ಹೋಗೋದು, ಆಫೀಸ್ಗೆ ಹೋಗೋದು ಬರೋದು, ಮನೇಲಿ ಕೂತ್ಕೊಳ್ತೀರಾ. ಏನಾಯ್ತು, ಏನು ನೀವು ಡೆವಲಪ್ಮೆಂಟ್ ಅಂದರೆ ನಿಮ್ಮ ಬಾಡಿ ಶೇಕೇ ಆಗಲ್ಲ, ಮತ್ತು ಏನು ಫ್ಯಾಟ್ ಬಿಟ್ಟರೆ ಏನು ಬರುತ್ತೆ. ಒಬ್ಬೊಬ್ಬರು ಸ್ಕಿನ್ ಇರ್ತಾರೆ ಚೆನ್ನಾಗಿದೆ, ಅವರು ಏನು ವರ್ಕೌಟೇ ಮಾಡೋದು, ಸ್ವಲ್ಪ ನೀವೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಬಾಡಿನ ಮೂವ್ ಔಟ್ ಮಾಡಬೇಕು. ಇಫ್ ಯು ಡೋಂಟ್ ಮೂವ್ ಗೈಸ್, ನಿಮ್ದು ಫೇಸ್ ಚೆನ್ನಾಗಿರೋದು, ನೀವು ಥಿಂಕ್ ಮಾಡ್ತೀರಾ ಇದು ಹಂಗಾಗಿದೆ ಹಿಂಗಾಗಿದೆ ಅಂತ. ಸೊ ಬೇಸಿಕ್ ಇಂಪಾರ್ಟೆಂಟ್ ಮಾತನ್ನ ನಾನು ಹೇಳ್ತಿರೋದು. ಸುಮ್ಮನೆ ಇನ್ಸೆಕ್ಯೂರಿಟಿ ತಗೊಳ್ಬೇಡಿ, ಹೋಗಿ ಇಂಪ್ರೂವ್ ಮಾಡಿ, ಜಿಮ್ ಮಾಡೋಕೆ ಆಯ್ತಿಲ್ವಾ, ಹೊರಗಡೆ ಹೋಗ್ಬಿಟ್ಟು ಎಕ್ಸರ್ಸೈಸ್ ಮಾಡಲಿಕ್ಕೆ ತುಂಬ ಟ್ರೈ ಮಾಡಿ ಗೈಸ್. ಓಡಿದ್ರೂ ಸಾಕು, ಒಂದು ದಿನಕ್ಕೆ ಒಂದು ರೌಂಡ್ ಓದ್ಬಿಟ್ಟು ದೊಡ್ಡ ವಿಷಯ ಗೈಸ್. ಅಷ್ಟಾದರೆ ಮಾಡಿದ್ರೆ ಮಾಡಿ, ಮತ್ತು ನೀವೇ ಇಂಪ್ರೂವ್ಮೆಂಟ್ ನೋಡ್ತೀರಾ. ಮತ್ತು ಇದು ವಾಟರ್ ಗೀಟ್ರ್ ಅದು ನೀವು ಕುಡಿಯೋಕ್ಕೆ ನಾನು ತುಂಬ ಸಲ ಹೇಳ್ತೀನಿ, ವಾಟರ್ನ ಕನ್ಸ್ಯೂಮ್ ಮಾಡಿ, ಅಟ್ಲೀಸ್ಟ್ 3 ಲೀಟರ್ ದಿನಕ್ಕೆ ವಾಟರ್ ಕನ್ಸ್ಯೂಮ್ ಮಾಡಿ. ನಿಮ್ಮ ಇದರಿಂದ ಫೇಸ್ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡಿ, ಒಟ್ಟಿಗೆ ಇದೆಲ್ಲ ಮಾಡಿದರೆ ತುಂಬ ಇದಾಗುತ್ತೆ. ಸೊ ಐ ಹೋಪ್ ಗೈಸ್ ನಾನು ಏನು ಹೇಳ್ತೀನಿ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ. ಸೊ ಇದನ್ನ ಫಾಲೋ ಮಾಡೋದು ನಿಮಗೆ ಬಿಟ್ಟಿದ್ದು ಗೈಸ್. ನಾನು ನಿಮಗೆ ಬಂದುಬಿಟ್ಟು ಮನೇಲಿ ಹೇಳೋಕ್ಕಾಗಲ್ಲ, ಇದನ್ನ ಫಾಲೋ ಮಾಡಿ ಅವಾಗ ನಿಮ್ಗೆ ತಪಸ್ಸು ತರೋಕ್ಕಾಗಲ್ಲ. ನೀವು ಏನು ಫಾಲೋ ಮಾಡಿ, ಯಾರು ಇದನ್ನ ಫಾಲೋ ಮಾಡ್ತೀರೋ ಅವ್ರಿಗೆ ಗೊತ್ತು ಏನು ರಿಸಲ್ಟ್ ಸಿಗ್ತದೆ, ಏನು ರಿಸಲ್ಟ್ ಸಿಗಲ್ಲ ಅಂತ. ಸೊ ನಿಮ್ಗೆ ಬಿಟ್ಟಿದ್ದು ಗೈಸ್, ನೀವು ಏನು ಮಾಡ್ತೀರಾ ನಿಮಗೆ ಒಪ್ಪರ್ ಇರೋದು. ಸೊ ಅಲ್ಲಿವರೆಗೆ ಒಂದೊಂದು ವೀಡಿಯೋದಲ್ಲಿ ಕಾಣುವ ಗೈಸ್, ಈ ಥರ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೀನಿ. ನೀವು ಇನ್ಸೆಕ್ಯೂರ್ ಆಗಬಾರ್ದು ಯಾವತ್ತು, ನಿಮ್ಮ ಮುಖ ನಿಮ್ಮ ಬಾಡಿ ನೋಡಿಬಿಟ್ಟು. ಸೊ ನನ್ನ ರೂಲ್ಸ್ನ ನಾನು ಏನು ಹೇಳ್ತೀನಿ ಅದನ್ನ ಫಾಲೋ ಮಾಡಿ, ನೀವು ತುಂಬ ಕರೆಕ್ಟಾಗಿ ಆಗ್ತೀರಾ. ಸೊ ಐ ಹೋಪ್ ಗೈಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಒಂದೊಂದು ವೀಡಿಯೋದಲ್ಲಿ ಕಾಣುವ, ಅಲ್ಲಿವರೆಗೆ ನೆಕ್ಸ್ಟ್ ವೀಡಿಯೋ ತರ್ತೀನಿ.